ಕರಾವಳಿ ತೀರದ ಗ್ರಾಮಗಳಲ್ಲಿ ಸಾಕಷ್ಟು ಒಂದು ಭೀತಿ ಉಂಟು ಮಾಡ್ತಾ ಇದೆ. ವರುಣಾರ್ಭಟ ಜೋರಾಗಿದೆ. ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇರುವಂತದ್ರ ಬಗ್ಗೆನೂ ಕೂಡ ವರದಿ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿದು ಅವಾಂತರವೇ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿದಿರುವಂತದ್ದು. ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ನೀರು ನಿಂತಿದೆ. ಹೊನ್ನಾವರ ತಾಲೂಕಿನ ವರ್ಣಕೇರಿ ಬಳಿ ಗುಡ್ಡ ಕುಸಿತವಾಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಮತ್ತು ಬಂಡೆಕಲ್ಲುಗಳು ಬಿದ್ದುಬಿಟ್ಟಿವೆ. ಅವುಗಳನ್ನ ಈಗ ತೆರವು ಮಾಡೋದಕ್ಕೆ ಈಗ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಹೊನ್ನಾವರ ಸಾಗರ ಬೆಂಗಳೂರು ಈ ರಸ್ತೆ ಈಗಾಗಲೇ ಬಂದ್ ಆಗಿದೆ. ಓಡಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದಿರುವಂತಹ ವರುಣಾರ್ಭಟ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಗುಡ್ಡ ಕುಸಿದಿರುವಂಥದ್ದು. ಒಂದು ಕಡೆ ವರ್ಣಕೇರಿಯಲ್ಲಿ ಗುಡ್ಡ ಕುಸಿತವಾಗಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳನ್ನು ಗಮನಿಸಬಹುದು. ವಾಹನಗಳು ಇತ್ತಿಂದತ್ತ ಹೋಗೋದಕ್ಕೆ ಸಾಧ್ಯವಾಗದೆ ರಸ್ತೆಯಲ್ಲೇ ನಿಂತಿವೆ. ಈಗ ಸದ್ಯಕ್ಕೆ ಮಣ್ಣು ಮತ್ತೆ ಕಲ್ಲುಗಳು ಏನು ಬಿದ್ದಿವೆ ಅದನ್ನೆಲ್ಲವನ್ನೂ ಕೂಡ ತೆರವು ಮಾಡುವಂತಹ ಒಂದು ಕೆಲಸಕ್ಕೆ ಸಿಬ್ಬಂದಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ ಬಸ್ಗಳು, ವೆಹಿಕಲ್ಗಳು ಎಲ್ಲವೂ ಕೂಡ. ಕುಮಟಾ ಮತ್ತು ಶಿರಸಿ ನಡುವೆಯೂ ಕೂಡ ಸಂಚಾರ ಬಂದಾಗಿದೆ. ದೇವಿ ಮನೆ ಘಟ್ಟ ಭಾಗದ ಸಮೀಪದಲ್ಲಿ ಗುಡ್ಡ ಕುಸಿತವಾಗಿದೆ. ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 766E ಸೊ ಇಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಪ್ರಕರಣ ಇದು. ಶಿರಸಿ ತಾಲೂಕಿನ ಭಾಗ ಪ್ರದೇಶದಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ. RNS ಕಂಪನಿ ಸಿಬ್ಬಂದಿ ಈಗ ಮಣ್ಣು ತೆರವು ಕೆಲಸದಲ್ಲಿ ಮುಂದಾಗಿದ್ದಾರೆ. ದೇವಿ ಮನೆ ಘಟ್ಟ ಭಾಗದ ಸಮೀಪದಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಇದು. ಉತ್ತರ ಕನ್ನಡದ ಕಾರವಾರ ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಂಭವಿಸಿರುವಂತಹ ಅನಾಹುತಗಳು. ಭಾರೀ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 766E ನಲ್ಲಿ ಈಗ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಕುಮಟಾ ಶಿರಸಿ ನಡುವೆ ಸಂಚಾರ ಬಂದಾಗಿದೆ. ಸೊ ಇದು ಕಾರವಾರದ ಕಥೆ. ಆದ್ರೆ ಕೊಡಗಿನಲ್ಲೂ ಕೂಡ ಈಗ ಭಾರಿ ಮಳೆ ಸುರಿತಾ ಇದೆ. ಸೊ ಹಾಗಾಗಿ ಕೊಡಗಿನಲ್ಲೂ ಕೂಡ ಒಂದಷ್ಟು ಕಡೆ ಸಮಸ್ಯೆ ಆಗಿರುವಂತದನ್ನ ನೋಡ್ತಾ ಇದೀವಿ. ಕೊಡಗು ಜಿಲ್ಲೆಯಾದ್ಯಂತ ಮುಂದುವರೆದಿರುವಂತಹ ಮಳೆಯ ಆರ್ಭಟ. ಒಂದು ಸರ್ಕಾರಿ ಶಾಲಾ ಕಟ್ಟಡದ ಮೇಲೇನೆ ಗುಡ್ಡ ಕುಸಿದು ಬಿದ್ದಿದೆ. ಮಡಿಕೇರಿ ತಾಲೂಕಿನ ಕೊಯನಾಡು ಶಾಲೆಯಲ್ಲಿ ಆಗಿರುವಂತಹ ದುರ್ಘಟನೆ. ಅದೃಷ್ಟವಶಾತ್ ರಾತ್ರಿ ವೇಳೆ ಒಂದು ಘಟನೆ ಸಂಭವಿಸಿದೆ. ಸೊ ಹಾಗಾಗಿ ಯಾರೂ ಇರಲಿಲ್ಲ ಆ ಟೈಮ್ನಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು. ಹಾಗಾಗಿ ಯಾವುದೇ ರೀತಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಆದರೆ ಸರ್ಕಾರಿ ಶಾಲಾ ಕಟ್ಟಡ ಈಗ ನೆಲಸಮವಾಗಿರುವಂಥದ್ದನ್ನು ಗಮನಿಸಬಹುದು. ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಮಡಿಕೇರಿಯ ಕೊಯನಾಡುವಿನಲ್ಲಿ ಒಂದು ಸರ್ಕಾರಿ ಶಾಲೆ, ಅದರ ಮೇಲೇನೆ ಗುಡ್ಡ ಕುಸಿತವಾಗಿರೋದ್ರಿಂದಾಗಿ ಶಾಲೆಯ ಕಟ್ಟಡವೂ ಕೂಡ ಜಖಂಗೊಂಡಿದೆ. ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ರೆ ಅತ್ತ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಅಲ್ಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿರೋದ್ರಿಂದಾಗಿ ಕೊಂಕಣ ಭಾಗದ ಕಾಶೇಡಿ ಟನಲ್ ಬಳಿ ಒಂದು ಗುಡ್ಡ ಕುಸಿತವಾಗಿದೆ. ರೈಲು ಹಳಿ ಮೇಲೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ಯಾವುದೇ ಟ್ರೈನ್ಗಳು ಓಡಾಡ್ತಾ ಇಲ್ಲ. ಬೇರೆ ಬೇರೆ ರೈಲು ನಿಲ್ದಾಣಗಳಲ್ಲಿ ಈಗ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇದೆ. ರತ್ನಗಿರಿ ಜಿಲ್ಲೆಯ ಖೇಡಾ ಸಮೀಪ ಪ್ರಯಾಣಿಕರು ಪಾಪ ಪರದಾಡ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಸಾಧ್ಯವಾಗಿದೆ. ಪ್ರಯಾಣಿಕರಿಗೆ ಈಗ ಬದಲಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ರೈಲ್ವೆ ಇಲಾಖೆ ಅವರು. 20ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ರೈಲ್ವೆ ಇಲಾಖೆಯವರು ಮಾಡಿದ್ದಾರೆ. ಈಗ ಭರದಿಂದ ಸಾಗ್ತಾ ಇದೆ ತೆರವು ಕಾರ್ಯಾಚರಣೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಆಗಿರುವಂತಹ ಸಮಸ್ಯೆ ಇದು. ಕೊಂಕಣ ಭಾಗದ ಕಾಶೇಡಿ ಟನಲ್ ಬಳಿ ಒಂದು ಗುಡ್ಡ ಕುಸಿತವಾಗಿದೆ. ಇನ್ನು ಈ ಗುಡ್ಡ ಸಂಪೂರ್ಣವಾಗಿ ತೆರವುಗೊಳಿಸುವಷ್ಟರಲ್ಲಿ ಬಹುಶಃ ಇವತ್ತು ಇಡೀ ದಿನ ಕಾರ್ಯಾಚರಣೆ ನಡೀಬಹುದು ಅನ್ನುವಂಥದ್ರ ಬಗ್ಗೆ ಸೂಚನೆಗಳಿವೆ. ಅಥವಾ ಮಳೆ ಇನ್ನೂ ಕೂಡ ಕಂಟಿನ್ಯೂ ಆದರೆ ಮತ್ತೆ ತೆರವು ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ. ಹಾಗಾಗಿ ಬದಲಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ತುಂಗಾ ನದಿಯಲ್ಲಿ ಏಕಾಏಕಿ ನೀರಿನ ಮಟ್ಟ ಏರಿಕೆಯಾಗಿದೆ. ಯಾಕಂತ ಹೇಳಿದ್ರೆ ಮಳೆಯ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಸೊ ತುಂಗಾ ನದಿಯಲ್ಲಿ ಏಕಾಏಕಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಇದರಿಂದಾಗಿ ಶೃಂಗೇರಿ ದೇವಾಲಯಕ್ಕೂ ಕೂಡ ನೀರು ನುಗ್ಗುವಂತಹ ಆತಂಕ ಎದುರಾಗ್ತಾ ಇದೆ ಈಗ ಭಕ್ತಾದಿಗಳಲ್ಲಿ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದಂತಹ ವಾಹನಗಳನ್ನ ಈಗ ಸದ್ಯಕ್ಕೆ ತೆರವು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಪ್ರವಾಸಿಗರ ಕಾರುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ ಈಗ ಪಾರ್ಕಿಂಗ್ ಸ್ಥಳದಿಂದ. ಸೊ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಮಠ
ಇಲ್ಲಿ ಅಕ್ಕಪಕ್ಕ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದಾಗಿ ಪಾರ್ಕಿಂಗ್ ಸ್ಥಳಕ್ಕೆ ಯಾವಾಗಲೂ ಕೂಡ ಗಮನಿಸ್ತೇವೆ ಶೃಂಗೇರಿ ದೇವಾಲಯದಲ್ಲಿ ಈ ಪಾರ್ಕಿಂಗ್ ಲಾಟ್ಗೆ ನೀರು ನುಗ್ಗಿ ಅವಾಂತರಗಳ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚು ನೀರೇನಾದರೂ ಹರಿದು ಬಂದರೆ ಒಂದು ಕಡೆ ಮಳೆ ಆರ್ಭಟ, ಅದರಿಂದಾಗಿ ತುಂಗಾ ನದಿಯಲ್ಲಿ ಏರಿಕೆಯಾಗಿರುವಂಥ ನೀರಿನ ಮಟ್ಟ ಏಕಾಏಕಿ ಏನಾದರೂ ನೀರು ನುಗ್ಗಿದ್ರೆ ನೀರಿನ ಹರಿವು ಈಗಾಗಲೇ ಹೆಚ್ಚಳವಾಗಿರೋದ್ರಿಂದ ಶೃಂಗೇರಿ ಮಠಕ್ಕೂ ಕೂಡ ನೀರು ನುಗ್ಗುವಂಥ ಆತಂಕ ಇರುತ್ತೆ. ಸೊ ಹಾಗಾಗಿ ಪಾರ್ಕಿಂಗ್ ಲಾಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗ. ಇದರ ನಡುವೆ ಈಗ ಚಿಕ್ಕಮಗಳೂರಿನಲ್ಲಿ ಹೆಬ್ಬಾಳೆ ಸೇತುವೆ ಕೂಡ ಮುಳುಗಡೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಕಳಸಾ ತಾಲೂಕಿನಲ್ಲಿರುವಂತಹ ಹೆಬ್ಬಾಳೆ ಸೇತುವೆ, ಕಳಸಾ ಹೊರನಾಡು ಸಂಪರ್ಕಿಸುವಂತಹ ಹೆಬ್ಬಾಳೆ ಬ್ರಿಡ್ಜ್ ಇದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಭದ್ರಾ ನದಿ. ಸೊ ಇದರಿಂದಾಗಿ ಕಳಸಾ ಹೊರನಾಡು ಸಂಪರ್ಕ ಸ್ಥಗಿತ ಆಗ್ಬಿಡುತ್ತಾ ಅನ್ನುವಂಥ ಒಂದು ಆತಂಕ ಎದುರಾಗಿದೆ. ಹೆಬ್ಬಾಳೆ ಸೇತುವೆ ಆಲ್ಮೋಸ್ಟ್ ಮುಳುಗಡೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕಳಸಾ ಮತ್ತು ಹೊರನಾಡಿನ ನಡುವೆ ಸಂಚರಿಸೋದಕ್ಕೆ ಈಗ ಸಾಧ್ಯವಾಗ್ತಾ ಇಲ್ಲ ಸದ್ಯಕ್ಕೆ. ಅಕಸ್ಮಾತ್ ಹೀಗೆ ಮಳೆ ಮುಂದುವರೆದಿದ್ರೆ ಅವಾಗ ಎರಡೂ ಭಾಗದ ಜನ ಅಲ್ಲಲ್ಲೇ ಇರಬೇಕಾಗತ್ತೆ, ಯಾರು ಕೂಡ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಥರದ ಒಂದು ಭೀತಿ ಕಾಡ್ತಾ ಇದೆ ಈಗ ಕಳಸಾ ಹೊರನಾಡು ಸಂಪರ್ಕಿಸುವಂತ ಹೆಬ್ಬಾಳೆ ಬ್ರಿಡ್ಜ್ ಇದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಲ್ಲಲ್ಲಿ ಆಗಿರುವಂತಹ ಒಂದಷ್ಟು ಅನಾಹುತಗಳನ್ನು ಗಮನಿಸಬಹುದು. ಒಂದು ಕಡೆ ಮಡಿಕೇರಿಯಲ್ಲಿ ಶಾಲೆಯ ಕಟ್ಟಡದ ಮೇಲೇನೆ ಗುಡ್ಡ ಕುಸಿತವಾಗಿರುವಂಥದ್ದು. ಹಾಗಾಗಿ ಒಂದು ಅದೃಷ್ಟ ಏನಂತ ಹೇಳಿದ್ರೆ ರಾತ್ರಿ ವೇಳೆಯಲ್ಲಿ ಆಗಿದೆ. ಸೊ ಹಾಗಾಗಿ ಯಾರು ಕೂಡ ಇರಲಿಲ್ಲ, ಅಪಾಯ ಏನು ಕೂಡ ಆಗಿಲ್ಲ, ಯಾವುದೇ ರೀತಿಯಾದಂಥ ಹೆಚ್ಚಿನ ದುರಂತ ಇಲ್ಲಿ ಸಂಭವಿಸಿಲ್ಲ. ಇನ್ನೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಹೆಬ್ಬಾಳೆ ಸೇತುವೆ ಈಗ ಮುಳುಗಡೆ ಆಗಿರುವಂಥದ್ದು. ಸೊ ಇದರಿಂದಾಗಿ ಭಾಗದ ಜನರಿಗೆ ಓಡಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಾರವಾರದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ, ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇರುವಂಥದ್ದು. ರಸ್ತೆ ಮೇಲೇ ಗುಡ್ಡ ಕುಸಿತಿರೋದ್ರಿಂದಾಗಿ ಹೊನ್ನಕೇರಿಯಲ್ಲಿ ಈಗ ಓಡಾಡೋದಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಸಾಲುಗಟ್ಟಿ ನಿಂತಿರುವಂಥ ವಾಹನಗಳು, ಟ್ರಾಫಿಕ್ ಜಾಮ್ ಆಗಿದೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಇದೆ. ಸೊ ಇದು ರಾಜ್ಯಾದ್ಯಂತ ಸುರಿತಾ ಇರುವಂತಹ ಮಳೆಯಿಂದಾಗಿ ಆಗಿರುವಂತಹ ಒಂದಷ್ಟು ಸಮಸ್ಯೆಗಳು.